ಈ ಒಂದು ದಿನದಲ್ಲಿ ನಾವು ಗಲಾತ ಪತ್ರಿಕೆಯಲ್ಲಿ ಆ ಆ ಒಂದು ಗಲಾತ ಪತ್ರಿಕೆಯ ಬರೆದಂತಹ ಒಂದು ಉದ್ದೇಶ ಮತ್ತು ಹಿನ್ನೆಲೆ, ಯಾಕೆ ಪೌಲನು ಈ ಒಂದು ಪತ್ರಿಕೆಯನ್ನ ಬರೆದನು ಎಂಬುದಾಗಿ ಕೆಲವೊಂದು ಅಂಶಗಳನ್ನ ನಾವು ನೋಡಿಕೊಳ್ಳುವಂತರಾಗಿರೋಣ. ಯಾಕೆಂತಂದ್ರೆ ಈ ಪತ್ರಿಕೆಯನ್ನ ನಾವು ಓದುವ ಅಥವಾ ಅಭ್ಯಾಸ ಮಾಡುವಂತಹ ಮೊದಲು ಇದರ ಹಿನ್ನೆಲೆ ಏನು ಮತ್ತು ಅದರ ಒಂದು ಚರಿತ್ರೆ, ಆ ಬರೆದಂತಹ ವ್ಯಕ್ತಿ ಮತ್ತು ಆ ಪತ್ರಿಕೆ ಬರೆದಂತಹ ಒಂದು ಸಂದರ್ಭ ಮತ್ತು ಈ ಪತ್ರಿಕೆಯಲ್ಲಿ ಪ್ರೇರೇಪಿಸುವಂತಹ ಆ ಕಾರ್ಯಗಳು ಅಥವಾ ಮುಖ್ಯವಾದಂತಹ ಅಂಶಗಳು, ಅದನ್ನ ಮೊದಲು ನಾವು ತಿಳಿದುಕೊಳ್ಳುವುದಾದ್ರೆ ಅದು ಬಹಳ ಅವಶ್ಯಕ, ಬಹಳ ಒಳ್ಳೆದೆಂಬುದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂತವನಾಗಿದ್ದೇನೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಗಲಾತ್ಯದವರಿಗೆ ಬರೆದಂತಹ ಒಂದು ಪತ್ರಿಕೆಯನ್ನ ಬರೆದಂತಹ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ಅದು ಪೌಲನಾಗಿದ್ದಾನೆ ಎಂಬುದಾಗಿ ನೋಡುವಂತನಾಗಿದ್ದೇನೆ. ಮಾತ್ರವಲ್ಲ, ಈ ಒಂದು ಪತ್ರಿಕೆಯನ್ನ ಬರೆದಂತಹ ಒಂದು ಕಾಲಘಟ್ಟ ಸುಮಾರು AD 49ರಲ್ಲಿ ಈ ಒಂದು ಪತ್ರಿಕೆಯನ್ನ ಬರೆದಿದ್ದಾರೆ ಎಂಬುದಾಗಿ ನಾವು ಸತ್ಯವೇದ ತಜ್ಞರು ತಿಳಿಸುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಈ ಗಲಾತ್ಯ ಪತ್ರಿಕೆ ಅಂದ್ರೆ ಈ ಗಲಾತ್ಯ ಪ್ರಾಂತ್ಯದಲ್ಲಿನ ಸಭೆಗಳಿಗೆ ಪೌಲನು ಈ ಪತ್ರಿಕೆಯನ್ನ ಬರೆಯುವಂತದ್ದನ್ನ ಬರೆದನು ಎಂಬುದಾಗಿ ದೇವರ ವಾಕ್ಯದಿಂದ ನಾವು ಸ್ಪಷ್ಟವಾಗಿ ತಿಳಿಯಬಹುದು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂತಂದ್ರೆ ಈ ಗಲಾತ್ಯ ಪ್ರದೇಶ ಅಂದ್ರೆ ಇದು ದಕ್ಷಿಣ ಭಾಗದಲ್ಲಿರುವಂತಹ ಪಟ್ಟಣಗಳಿಗೆ, ಅಂದರೆ ಈ ಅಂತಿಯೋಕ್ಯ ಮತ್ತು ಪಿಸಿದಿಯಾ, ಯುಕೇನಿಯಾ ಮತ್ತು ದೆರ್ಬೆ ಈ ಎಂಬ ಪಟ್ಟಣಗಳಲ್ಲಿರುವಂತಹ ಸಭೆಗಳಿಗೆ ಈ ಗಲಾತ್ಯ ಪತ್ರಿಕೆಯನ್ನ ಪೌಲನು ಬರೆದಿದ್ದಾನೆ ಎಂಬುದಾಗಿ ನಾವು ಅನೇಕ ಕಡೆ ನಾವು ಕೇಳಿದ್ದೇವೆ. ಮಾತ್ರವಲ್ಲ, ಈ ಪ್ರಾಂತ್ಯಗಳಲ್ಲಿ ಪೌಲನು ಮತ್ತು ಬಾರ್ನಬನು ತಮ್ಮ ಒಂದು ಮೊದಲ ಸೇವಾ ಕಾರ್ಯವನ್ನು ಕೂಡ ಇಲ್ಲಿ ಆರಂಭಿಸಿದಾಗ ಅಲ್ಲಿ ಸುವಾರ್ತೆಯನ್ನ ತಿಳಿಸಿ ಅಲ್ಲಿ ಸಭೆಗಳನ್ನ ಪ್ರಾರಂಭಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಈ ವಿಚಾರವಾಗಿ ನಾವು ಅಪೊಸ್ತಲರ ಕೃತ್ಯದ 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯವನ್ನ ನಾವು ಓದುವುದಾದ್ರೆ ಅಥವಾ ಅದನ್ನ ನಾವು ಧ್ಯಾನ ಮಾಡುವುದಾದ್ರೆ ನಮಗೆ ಸಂಪೂರ್ಣವಾದಂತಹ ಒಂದು ಅಂಶ ನಮಗೆ ತಿಳಿದು ಬರುವಂತದ್ದಾಗಿದೆ, ಆ ಒಂದು ಸಂಗತಿ ನಮಗೆ ಗೊತ್ತಾಗುವಂತದ್ದಾಗಿದೆ. ಇಲ್ಲಿ ಈ ಸಿರಿಯಾದ ಅಂತಿಯೋಕ್ಯದಲ್ಲಿದ್ದಂತಹ ಪೌಲನು ಪುನಃ ಈ ಒಂದು ಗಲಾತ್ಯ ಪ್ರಾಂತ್ಯಕ್ಕೆ ಬರುವ ಮುಂಚೆ ಯೆರೂಸಲೇಮಿನಲ್ಲಿ ನಡೆದಂತಹ ಒಂದು ಆಲೋಚನಾ ಕೂಟದ ನಂತರದಲ್ಲಿ ಈ ಗಲಾತ್ಯ ಪತ್ರಿಕೆಯನ್ನ ಬರೆದಿರಬಹುದು ಎಂಬುದಾಗಿ ನಾವು ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದ ಮುಖಾಂತರವಾಗಿ ನಾವು ಅರಿಯಬಹುದು. ಯಾಕೆಂದ್ರೆ ಯೆರೂಸಲೇಮಿನಲ್ಲಿ ಕೆಲವೊಂದು ವಿವಾದಗಳು ನಡೆದಾಗ ಅಲ್ಲಿ ಕೆಲವೊಂದು ತೀರ್ಮಾನಗಳನ್ನ ಅಲ್ಲಿ ತೆಗೆದುಕೊಂಡು ಈ ಗಲಾತ್ಯ ಪತ್ರಿಕೆ ಅಂದ್ರೆ ಆ ಒಂದು ತೀರ್ಮಾನಗಳನ್ನ ತೆಗೆದುಕೊಂಡ ನಂತರ ಈ ಗಲಾತ್ಯ ಪತ್ರಿಕೆ ಒಂದು ಮುಖ್ಯ ಸಂಗತಿಯನ್ನ ನಾವು ಅಲ್ಲಿ ಅಪೊಸ್ತಲರ ಕೃತ್ಯದ 15ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಂತವರು ಆಗಿದ್ದೇವೆ. ಸೊ ಇಲ್ಲಿ ನಾವು ಏನನ್ನ ವಿಶೇಷವಾಗಿ ತಿಳ್ಕೊಬೇಕೆಂಬುದಾಗಿ ನೋಡುವಾಗ ಈ ಗಲಾತ್ಯ ಪತ್ರಿಕೆ ಎಂಬುದಾಗಿ ಹೇಳುವಾಗ ಬರೀ ಒಂದು ಸಭೆಗೆ ಹೇಳುವಂತದ್ದು ಅಲ್ಲ, ಇದು ಅನೇಕ ಪಟ್ಟಣಗೆ, ಆ ಪ್ರಾಂತದಲ್ಲಿರ್ತಕ್ಕಂತಹ ಅನೇಕ ಪಟ್ಟಣಗಳಿಗೆ ತಿಳಿಸುವಂತದ್ದಾಗಿದೆ. ಇದರಲ್ಲಿ ನಾನು ಹೇಳಿದ ಹಾಗೆ ಒಂದು 15ನೇ ಅಧ್ಯಾಯವನ್ನ ನಾವು ಸಂಪೂರ್ಣವಾಗಿ ಓದುವಾಗ ನಮಗೆ ಅದು ತಿಳಿದು ಬರುವಂತದ್ದು ಆಗಿದೆ. ಈ ಪೌಲನು ಯಾರು? ಈ ಪೌಲನು ಮೊದಲನೇದಾಗಿ ನೋಡುವಾಗ ಇವನು ತಾರ್ಷೀಸ್ ಎಂಬ ಸ್ಥಳವನ್ನ ಸೇರಿದಂತಹ ವ್ಯಕ್ತಿ. ಅವನ ತಂದೆ ತಾಯಿ ಯಹೂದ ಕುಲದವರು. ಆದ್ರೆ ಈ ಪೌಲನು ಹ್ಯಾಸ್ ಟೇಕನ್ ದ ಸಿಟಿಜನ್ಶಿಪ್ ಇನ್ ರೋಮ್, ಅಲ್ಲಿಯ ಪೌರತ್ವವನ್ನ ಪಡೆದುಕೊಂಡವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಈತನು ಬಹಳ ಚಂದವಾಗಿ ಗ್ರೀಕ್ ಭಾಷೆಯನ್ನ ಮಾತಾಡುವಂತಹ ಒಬ್ಬ ವ್ಯಕ್ತಿ ಕೂಡ ಆಗಿದ್ದ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಸೊ ಈ ಒಂದು ಪತ್ರಿಕೆಯನ್ನ ಬರೆದಂತಹ ಒಂದು ಹಿನ್ನೆಲೆ ಅಥವಾ ಒಂದು ಉದ್ದೇಶವನ್ನ ಗಮನಿಸುವಾಗ ನಾವು ಈ ಗಲಾತ್ಯ ಪತ್ರಿಕೆಯ 1ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಅದು ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಈ ಪತ್ರಿಕೆಯನ್ನು ಬರೆದಂತಹ ಒಂದು ಹಿನ್ನೆಲೆ ಅಥವಾ ಒಂದು ಮೂಲ ಉದ್ದೇಶ ಎಂಬುದಾಗಿ ನೋಡುವಾಗ ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ಇಲ್ಲಿ ಬೇರೊಂದು ಸುವಾರ್ತೆ ಬೋಧಿಸಲ್ಪಡುತ್ತಿದೆ ಎಂಬುದಾಗಿ. ಈ ಪೌಲನು ಅನೇಕ ಸಭೆಗಳನ್ನ ಕಟ್ಟಿ
ಅಲ್ಲಿ ಸುವಾರ್ತೆಯನ್ನ ಸಾರುತ್ತಾ ತಿಳಿಸುತ್ತಾ ಅಲ್ಲಿ ಬಂದಿದ್ದಾನೆ. ಆದ್ರೆ ಇವನಿಗೆ ಈ ಒಂದು ವಿಚಾರ ತಿಳಿದು ಬರ್ತದೆ. ಯಾವ ವಿಚಾರ ಎಂಬುದಾಗಿ ನೋಡುವಾಗ ಈ 6ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಇಲ್ಲಿ ಬೇರೊಂದು ಸುವಾರ್ತೆ, ಆ ಒಂದು ಇವರು ಕಟ್ಟಿದಂತಹ ಸಭೆಗಳಲ್ಲಿ ಬೇರೊಂದು ಸುವಾರ್ತೆಯು ಆ ಒಂದು ವಿಚಾರ ಸುವಾರ್ತೆ ತಿಳಿಸಲ್ಪಡುತ್ತದೆ ಎಂಬುದಾಗಿ ತಿಳಿದು ಬಂದಾಗ ಇದನ್ನ ಈ ಪತ್ರಿಕೆಯನ್ನ ಆತನು ಬರೆಯುವಂತವನು ಆಗಿದ್ದಾನೆ. ಅದೇ ವಾಕ್ಯದಲ್ಲಿ ನಾವು ನೋಡ್ತೇವೆ, 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ. ಯಾಕೆಂತಂದ್ರೆ ಈ ಬೇರೊಂದು ಸುವಾರ್ತೆಯನ್ನ ತಿಳಿಸುವಂತದ್ದು ಅದು ಯಾವುದಕ್ಕೆ ಕಾರಣವಾಗಿದೆ ಎಂಬುದಾಗಿ ನೋಡುವಾಗ ಅದು ಶಾಪಕ್ಕೆ ಕಾರಣವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆ ವಾಕ್ಯ ಓದಿಕೊಳ್ಳೋಣ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಶಾಪಗ್ರಸ್ತನಾಗಲಿ ಎಂಬುದಾಗಿ ಈ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಅಂದ್ರೆ ಇಲ್ಲಿ ಪೌಲನು ಬೇರೆ ಬೇರೆ ಪತ್ರಿಕೆಗಳನ್ನ ಬರೆಯುವಾಗ ಕೆಲವೊಂದು ಆಶೀರ್ವಾದಗಳನ್ನ ಆತನು ಅಲ್ಲಿ ಆಶೀರ್ವಾದ ಕೊಡುವಂತಹ ರೀತಿಯಲ್ಲಿ ಆತನು ವ್ಯಕ್ತಪಡಿಸುವಂತದ್ದನ್ನ ನೋಡ್ತೇವೆ. ಅಂದ್ರೆ ನಿಮ್ಮನ್ನ ನಾನು ನೆನಪು ಮಾಡ್ಕೊಳ್ತೇನೆ, ಮಾತ್ರವಲ್ಲ ನಿಮಗೋಸ್ಕರ ನಾನು ಯಾವಾಗಲೂ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಅನೇಕ ಪತ್ರಿಕೆಗಳಲ್ಲಿ ಆತನು ತಿಳಿಸಿರುವುದನ್ನ ನಾವು ನೋಡ್ತೇವೆ. ಹೆಚ್ಚು ಕಡಿಮೆ ಸುಮಾರು ಒಂದು 13 ಪತ್ರಿಕೆಗಳನ್ನ ಪೌಲನು ಬರೆದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಈ ಎಲ್ಲಾ ಪತ್ರಿಕೆಗಳನ್ನು ನೋಡುವಾಗ ಈ ಅನೇಕ ಪತ್ರಿಕೆಗಳಲ್ಲಿ ಪೌಲನು ನಾನು ನೆನಪು ಮಾಡಿಕೊಳ್ಳುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತೇನೆ ಎಂಬುದಾಗಿ ಆತನು ಅನೇಕ ಕಡೆ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಆದ್ರೆ ಈ ಒಂದು ಗಲಾತ್ಯ ಪತ್ರಿಕೆಯಲ್ಲಿ ಆ ವಿಷಯಗಳನ್ನ ನಾವು ನೋಡುವುದಿಲ್ಲ. ಆ ವಿಷಯಗಳನ್ನ ನಾವು ಇಲ್ಲಿ ಕೂಡ ನಾವು ನೋಡುವುದಿಲ್ಲ. ನೇರವಾಗಿ ಆತನು ಹೇಳುವಂತದ್ದೇನೆಂಬುದಾಗಿ ನೋಡುವಾಗ, ನೀನು ಬೇರೊಂದು ಸುವಾರ್ತೆಯನ್ನ ಕೇಳೋದಕ್ಕೆ ನೀನ್ ಏನ್ ಮಾಡಿದ್ದೆ ಎಂಬುದಾಗಿ ನೋಡುವಾಗ ನೀನು ಮನಸ್ಸು ಮಾಡಿದ್ದಿ. ಆ ರೀತಿಯ ಸುವಾರ್ತೆಯ ಹೇಳುವಂತವ್ರು ಏನಾಗಿದ್ದಾರೆ ಎಂಬುದಾಗಿ ಶಾಪಕ್ಕೆ ಗುರಿಯಾಗಿದ್ದಾರೆ. ಮಾತ್ರವಲ್ಲ, ನೀನು ಇಷ್ಟರಲ್ಲೇ ನೀವು ದಾರಿ ತಪ್ಪಿದವರಾಗಿದ್ದಾರೆ ಎಂಬುದಾಗಿ ಆತನು ಸ್ಪಷ್ಟವಾಗಿ ನೇರವಾಗಿ ಆತನು ಹೇಳುವಂತದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯಾಕೆಂದ್ರೆ ಅವನು ಅನೇಕ ಶ್ರಮೆ ಪಟ್ಟು ಅನೇಕ ಪ್ರಯಾಸ ಪಟ್ಟು ಅವನು ಕಟ್ಟಿದಂತ ಸಭೆಯಲ್ಲಿ ಒಂದು ಸಮಸ್ಯೆ ಇಲ್ಲಿ ಪ್ರಾರಂಭವಾಗಿದೆ. ಅಲ್ಲಿ ಒಂದು ಸಮಸ್ಯೆ ಪ್ರಾರಂಭವಾಗಿದೆ. ಏನ್ ಸಮಸ್ಯೆ ಎಂಬುದಾಗಿ ನೋಡುವಾಗ ಅಲ್ಲಿ ದೇವರ ಯೇಸು ಕ್ರಿಸ್ತನ ವಿಷಯವಾದಂತಹ ವಿಷಯಗಳನ್ನ ಬಿಟ್ಟು ಬೇರೆ ಸುವಾರ್ತೆಯನ್ನ ಅವರು ಕೇಳುವಂತಹ ಒಂದು ನಿಟ್ಟಿನಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಎಂಬುದಾಗಿ ನೋಡುವಾಗ ಇಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಗೊಂದಲಗಳು ಇಲ್ಲಿ ಪ್ರಾರಂಭವಾಗಿರುವಂತದ್ದನ್ನ ನಾವು ನೋಡುತ್ತೇವೆ. ಈ ಪತ್ರಿಕೆಯಲ್ಲಿ ಯಹೂದ ಜನರಿರುವಂತಹ ಗಲಾತ್ಯ ಪ್ರಾಂತ್ಯದಲ್ಲಿರುವಂತಹ ಸಭೆಗಳಲ್ಲಿ, ಅಂದ್ರೆ ಈ ಪ್ರಾಂತ್ಯದಲ್ಲಿರ್ತಕ್ಕಂತಹ ಸಭೆಗಳಲ್ಲಿ 2 ರೀತಿಯಾದಂತಹ ಜನರನ್ನ ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ಯಹೂದರಿಂದ ರಕ್ಷಿಸಲ್ಪಟ್ಟಂತಹ ಜನರು, ಹಾಗೆ ಅನ್ಯ ಜನರನ್ನು ಸಹ ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಅನೇಕರು, ಈ ಪತ್ರಿಕೆ ನಾವು ಸಂಪೂರ್ಣವಾಗಿ ಓದುವಾಗ ಇಲ್ಲಿ ಅನೇಕರು ಯಹೂದ್ಯರಿಂದಲೇ ಯೇಸು ಕ್ರಿಸ್ತನನ್ನ ನಂಬಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಹೊಂದಿದಂತವರನ್ನ ನಾವು ಇಲ್ಲಿ ಕಾಣುವಂತರಾಗಿದ್ದೇವೆ. ಆದ್ರೆ ಈ ಯಹೂದರ ಅಂದ್ರೆ ರಕ್ಷಣೆ ಹೊಂದಿದಂತಹ ಈ ಯಹೂದರ ಒಂದು ಮನಸ್ಥಿತಿ ಏನಿಗಿತ್ತು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವುದರ ಮುಖಾಂತರ ನಾವು ದೇವರ ಮುಂದೆ ನೀತಿವಂತರಾಗಿ ಕಾಣಿಸಿಕೊಳ್ತೇವೆ ಎಂಬುದನ್ನ ಈ ಪೌಲನ ಮುಖಾಂತರವಾಗಿ ತಿಳಿದು ಅದರ ನಂತರವೇ ಇವರು ಯೇಸು ಸ್ವಾಮಿಯನ್ನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಒಡೆಯನು ರಕ್ಷಕನು ಎಂಬುದಾಗಿ ಅಂಗೀಕಾರ ಮಾಡಿಕೊಂಡು ಇವರು ಸಭೆಯಲ್ಲಿ ಸೇರಿದಂತಹ ಒಂದು ಜನಾಂಗವಾಗಿದ್ದರು ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲ, ಆದ್ರೆ ಇಲ್ಲಿ ಅವರ ಒಂದು ಸಮಸ್ಯೆ ಅಂದ್ರೆ ಇಲ್ಲಿರುವಂತಹ ಅಲ್ಲಿ ಯಹೂದ್ಯರು ಮಾತ್ರವಲ್ಲದೆ ಈ ಅನ್ಯ ಜನರೂ ಸಹ ಯೇಸು ಕ್ರಿಸ್ತನನ್ನ ಒಡೆಯನು ರಕ್ಷಕನು ಎಂಬುದಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೆ ಎಂಬುದನ್ನ ಅವರು ತಿಳಿದು ಅವ್ರು ಹೇಳುವಂತದ್ದು, ನೀವು ಸಹ ಯಹೂದ್ಯರ ಆಚಾರ ವಿಚಾರಗಳನ್ನ, ನಿಯಮನಿಷ್ಠಗಳನ್ನ, ಯಹೂದ್ಯರು ಅನುಸರಿಸುವಂತಹ ಒಂದು ಪದ್ಧತಿಗಳನ್ನ ಅನುಸರಿಸಬೇಕು ಎಂಬುದಾಗಿ ಅವರು ಒತ್ತಾಯ ಪಡಿಸುವಂತದ್ದನ್ನು ನಾವು ಈ ಪತ್ರಿಕೆಯಲ್ಲಿ ನಾವು ನೋಡುತ್ತಾ ಹೋಗ್ತೇವೆ. ಅಂದ್ರೆ ಈ ಒಂದು ಆತನ ಒಂದು ಮೂಲ ಉದ್ದೇಶ ಏನಾಗಿದೆ ಎಂಬುದಾಗಿ ನೋಡುವಾಗ ಇಲ್ಲಿ ಸುವಾರ್ತೆ ಸಾರಲ್ಪಟ್ಟಿದೆ, ಅನೇಕರು ದೇವರನ್ನ ಕಂಡುಕೊಂಡಿದ್ದಾರೆ, ಅವರಲ್ಲಿ ಅನೇಕರು ಯಹೂದ್ಯರೇ ಆಗಿದ್ದಾರೆ. ಮಾತ್ರವಲ್ಲ, ಅನ್ಯರೂ ಸಹ ಅಂದ್ರೆ ನಾವು ಸಹ ದೇವರನ್ನ ಅಂಗೀಕಾರ ಮಾಡಿಕೊಂಡು ಒಡೆಯನು ರಕ್ಷಕನು ಎಂಬುದಾಗಿ ನಾವು ಆತನನ್ನ ವಿಶ್ವಾಸ ಪೂರ್ವಕವಾಗಿ
ಆತನನ್ನ ಆರಾಧನೆ ಮಾಡುವಂತ ಒಂದು ಜನಾಂಗವಾಗಿದ್ದೇವೆ. ಆದ್ರೆ ಆ ಯಹೂದ್ಯರಿಂದ ರಕ್ಷಿಸಲ್ಪಟ್ಟಂತವ್ರು ಹೇಳುವಂತಹ ಒಂದು ಮಾತೇನೆಂಬುದಾಗಿ ನೋಡುವಾಗ, ನಾವು ಯೇಸು ಸ್ವಾಮಿಯನ್ನ ನಂಬಿದ್ದೇವೆ, ಆದ್ರೂ ಕೂಡ ನೀವು ನೀವು ಸಹ ನೀವು ಅನ್ಯರಾಗಿರ್ತಕ್ಕಂಥ ನೀವು ದೇವರನ್ನ ನಂಬಿದ್ದೀರಿ, ಆದ್ರೂ ನೀವು ನಮ್ಮ ಒಂದು ಆಚಾರ ವಿಚಾರಗಳನ್ನ, ನೀವು ಆ ಪದ್ಧತಿಗಳನ್ನ ಅನುಸರಿಸಬೇಕೆಂಬುದಾಗಿ ಅವರಿಗೆ ಹೇಳುವಂತದ್ದನ್ನ ನೋಡ್ತೇವೆ. ನಾವು ಅಂದ್ರೆ ಅವ್ರು ಹೇಳುವಂತದ್ದು, ನಾವು ಯಹೂದ್ಯರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು, ಆದ್ರೆ ನೀವು ಯಹೂದ್ಯರಲ್ಲ. ಯಾರು? ಅನ್ಯರನ್ನ. ನೀವು ಯಹೂದ್ಯರಲ್ಲ, ಆದ್ರೆ ನೀವು ಯೇಸುವನ್ನ ಅಂಗೀಕರಿಸಿದರೂ ಸಹ ಆ ಪದ್ಧತಿಯನ್ನ ನೀವು ಅನುಸರಿಸಬೇಕೆಂಬುದಾಗಿ ಅವ್ರು ಹೇಳುವಂತದ್ದನ್ನ ನಾವು ಈ ಪತ್ರಿಕೆಗಳಲ್ಲಿ ನಾವು ಈ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಅಂದ್ರೆ ಮೋಶೆಯ ಧರ್ಮಶಾಸ್ತ್ರಕ್ಕನುಸಾರವಾಗಿ ನೀನು ಕ್ರಿಯೆಗಳನ್ನ ಮಾಡಿದ್ರೆ ನೀನು ನೀತಿವಂತನಾಗ್ತೀಯ ಎಂಬುದನ್ನ ಅವರು ಹೇಳುವುದಕ್ಕೆ ಪ್ರಾರಂಭ ಮಾಡುವುದನ್ನ ನಾವು ನೋಡುವಂತವರು ಆಗಿದ್ದೇವೆ. ಆದ್ರೆ ಒಂದು ವಿಷಯ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದಂಥದ್ದು ಅಂದ್ರೆ, ನಮ್ಮ ಕರ್ತನು, ಯಾಕೆಂತಂದ್ರೆ ನಮಗೆ ನೀತಿವಂತರೆಂಬ ನಿರ್ಣಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ, ನಮಗೆ ರಕ್ಷಣೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ. ಇವರು ಆ ಯಹೂದ್ಯರು ಅನ್ಯ ಜನರು ರಕ್ಷಣೆಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಅವರು ಅನೇಕ ನಿಯಮ ನಿಷ್ಠೆಗಳನ್ನ ಅನುಸರಿಸಲೇಬೇಕೆಂಬುದಾಗಿ ಅವರನ್ನ ಒತ್ತಾಯ ಪಡಿಸುವಂತದನ್ನ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ ಯಾವ ವಿಷಯಗಳನ್ನ ಅಥವಾ ಈ ಲೌಕಿಕ ಅಂದ್ರೆ ನಿಯಮನಿಷ್ಠೆಗಳನ್ನಾಗಲಿ ಅಥವಾ ಇನ್ನಿತರ ಪದ್ಧತಿಗಳನ್ನಾಗಲಿ ಅಥವಾ ಈ ಲೋಕಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ನಾವು ಅಳವಡಿಸಿ ನಾವು ಸುವಾರ್ತೆಯನ್ನ ಹೇಳುವುದಾದರೆ ಅದು ಸುವಾರ್ತೆ ಅಲ್ಲ. ಅದು ಸುವಾರ್ತೆ ಅಲ್ಲ. ನಿಜವಾದ ಸುವಾರ್ತೆ ಎಂಬುದಾಗಿ ನೋಡುವಾಗ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ, ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆತನೇ ಸುವಾರ್ತೆ ಆಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಮೃತನಾಗಿ ಎಬ್ಬಿಸಲ್ಪಟ್ಟಂತಹ ಮಾತ್ರವಲ್ಲ, ಆತನ ಹೆಸರಿನಿಂದ ಆಗುವಂತಹ ರಕ್ಷಣೆಯನ್ನ ತಿಳಿಸುವಂತದ್ದೇ ನಿಜವಾದಂತಹ ಸುವಾರ್ತೆಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಒಂದು ಗಲಾತ್ಯ ಪತ್ರಿಕೆಯ ಒಂದು ಮುಖ್ಯ ಸಂಗತಿ ಏನಂದ್ರೆ, ಯೇಸು ಕ್ರಿಸ್ತನನ್ನ ಬಿಟ್ಟು ಬೇರೆ ಯಾವ ಸಂಗತಿಯೂ ಇಲ್ಲ. ಯಾವ ನಿಯಮನಿಷ್ಠಗಳಾಗಲಿ ಆಚಾರಗಳಾಗಲಿ ಯಾವುದೂ ಇಲ್ಲ. ಸೊ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ನಾವು ನೀತಿವಂತರಾಗುವುದಕ್ಕೆ ಕಾರಣ. ನಮ್ಮ ಯಾವ ಒಂದು ಪುಣ್ಯ ಕ್ರಿಯೆಗಳಿಂದಲೂ, ನಮ್ಮ ಒಂದು ಒಳ್ಳೆ ನಡತೆಗಳಿಂದಾಗಲಿ ನಾವು ರಕ್ಷಣೆ ಹೊಂದುವುದಕ್ಕಾಗ್ಲಿ ಅಥವಾ ನೀತಿವಂತರಾಗುವುದಕ್ಕಾಗ್ಲಿ ಸಾಧ್ಯವೇ ಇಲ್ಲ ಎಂಬುದನ್ನ ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡುವಂತರಾಗಿದೆ. ಇಲ್ಲಿ ಅನ್ಯರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಾಗಿದೆ ಈ ಪತ್ರಿಕೆಯಲ್ಲಿ. ಆದ್ರೆ ಈ ಯಹೂದ್ಯರು ಹೇಳುವಂತದ್ದು, ಅವರು ಪದೇ ಪದೇ ಅವರು ಹೇಳುವಂತ ಮಾತು ಅವ್ರಿಗೆ ಏನ್ ಹೇಳ್ತಾರೆ ಎಂಬುದಾಗಿ ನೋಡುವಾಗ, ನಾವು ಯೇಸು ಸ್ವಾಮಿಯನ್ನ ರಕ್ಷಕನೆಂಬುದಾಗಿ ನಂಬಿದ್ದೇವೆ. ಯೇಸು ಸ್ವಾಮಿ ನಮ್ಮ ಪಾಪದ ಬಿಡುಗಡೆಗಾಗಿ ಎಲ್ಲಾ ಕ್ರಿಯೆಯನ್ನ, ಎಲ್ಲಾ ಶ್ರಮೆಯನ್ನ ಹೊಂದಿ ನಮ್ಮನ್ನ ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾನೆ. ಈಗ ನಾವು ಸಂಪೂರ್ಣವಾಗಿ ಏನಾಗಿದ್ದೇವೆ? ನಾವು ಸ್ವತಂತ್ರರಾಗಿದ್ದೇವೆ. ನಾವು ಏನು ಬೇಕಾದ್ರೂ ಮಾಡಬಹುದು ಎಂಬ ಒಂದು ಮನಸ್ಥಿತಿಯಲ್ಲಿ ಅವರು ತಪ್ಪಾದ ದಾರಿಯಲ್ಲಿ ಹೋಗುವಂತದ್ದನ್ನ ನಾವು ಈ ಪತ್ರಿಕೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ನಮಗೆ ರಕ್ಷಣೆ ಆಗಿದೆ, ನಾವು ಸಹ ಅದೇ ರೀತಿಯಲ್ಲಿ ನಾವು ಇವಾಗ ಯೇಸು ಸ್ವಾಮಿನ ನಂಬಿ ಅಂಗೀಕಾರ ಮಾಡಿಕೊಂಡಿದ್ದೇವೆ, ನಮಗೆ ರಕ್ಷಣೆ ಆಗಿದೆ. ರಕ್ಷಣೆ ಅದು ಶಾಶ್ವತವಾಗಿರುವಂತದ್ದು. ರಕ್ಷಣೆ ಅದು ನಾಶವಾಗುವುದಿಲ್ಲ. ನಾವು ಹಂಗಾಗಿ ನಾವು ಇಷ್ಟ ಬಂದಂತೆ ನಾವು ಜೀವಿಸಬಹುದಾ? ಇಲ್ಲ. ನಮಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಜೀವಿಸುವುದಕ್ಕೆ ನಮಗೆ ಯಾವ ವಿಧವಾದಂತಹ ಅಧಿಕಾರ ಇಲ್ಲ. ಯಾಕೆಂತಂದ್ರೆ ನಮ್ಮ ದೇವರು ನಮ್ಮನ್ನ ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾರೆ. ಆದ್ರೆ ಇಲ್ಲಿ ಈ ಪತ್ರಿಕೆಯಲ್ಲಿ ಅವರ ವಿಷಯವಾಗಿ ನೋಡುವಾಗ ಅವರು ಈ ವಿಚಾರಗಳನ್ನ ಅವರು ತಮ್ಮ ಮನಸ್ಥಿತಿಯಲ್ಲಿ ಅಳವಡಿಸಿಕೊಂಡು ಅವರು ನಾವು ಸ್ವತಂತ್ರರಾಗಿದ್ದೇವೆ ಎಂಬುದಾಗಿ ತಮಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನ, ಅನೇಕ ಕ್ರಿಯೆಗಳಲ್ಲಿ ಅವರು ತಮ್ಮನ್ನ ತೊಡಗಿಸಿಕೊಳ್ಳುವಂತದ್ದನ್ನ ನಾವು ನೋಡುತ್ತೇವೆ. ಇಲ್ಲಿ ಯಹೂದರು ಏನು ಮಾಡೋದಕ್ಕೆ ಪ್ರಾರಂಭಿಸಿದರು ಅಂದ್ರೆ, ಒಬ್ಬ ವಿಶ್ವಾಸಿ ನಂಬಿದಂತ ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡಿಕೊಂಡಂತಹ ಒಬ್ಬ ವಿಶ್ವಾಸಿ ನೀತಿವಂತನಾಗಬೇಕಾದ್ರೆ ಅಥವಾ ಕ್ರಿಸ್ತನಲ್ಲಿ ನೀತಿವಂತಿಕೆಯನ್ನ ಹೊಂದಿ ದೇವರ ಮುಂದೆ ನಿಲ್ಲಬೇಕಾದರೆ ಅವನು ಧರ್ಮಶಾಸ್ತ್ರವನ್ನ ಅಥವಾ ಕೆಲವೊಂದು ನಿಯಮ ನಿಷ್ಠೆಗಳನ್ನ ಅನುಸರಿಸಬೇಕು. ದೇವರನ್ನ ನಂಬಿದ್ರೆ ಮಾತ್ರ ಸಾಕಾಗೋದಿಲ್ಲ. ಮೋಶೆಯ ಧರ್ಮಶಾಸ್ತ್ರದ ಸಂಗತಿಗಳನ್ನು ಸಹ ಅವರು ಅನುಸರಿಸಬೇಕು ಎಂಬುದಾಗಿ ಈ ರೀತಿಯಾಗಿ ಅಲ್ಲಿ ಅವರು ಕಳ್ಳ ಬೋಧಕರು ಬಂದು ಅಲ್ಲಿನ ಸಭೆಗಳ ಮಧ್ಯದಲ್ಲಿ ಒಂದು ಕಲಹವನ್ನ ಉಂಟು ಮಾಡುವಂತಹ ಕಾರ್ಯವನ್ನ ಇಲ್ಲಿ ನಾವು ನೋಡ್ತೇವೆ. ಅಂದ್ರೆ
ಇಲ್ಲಿ ಕಳ್ಳ ಬೋಧಕರು, ಅಂದ್ರೆ ಈ ಸುಳ್ಳು ಬೋಧಕರು, ಆ ದೇವರ ವಾಕ್ಯವನ್ನ ಬೇರೆ ರೀತಿಯಲ್ಲಿ ಪ್ರಶಂಸಿಸುವವರು, ದೇವರ ವಾಕ್ಯವನ್ನ ತಮಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಅವರು ತಿಳಿಸುವಂತಹ ಅನೇಕರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ನೀವು ಯೇಸು ಸ್ವಾಮಿಯನ್ನ ನಂಬಿದ್ರೆ ಮಾತ್ರ ಸಾಕಾಗೋದಿಲ್ಲ, ರಕ್ಷಕನ ಒಡೆಯನೆಂಬುದಾಗಿ ಮಾತ್ರ ಅಂಗೀಕಾರ ಮಾಡಿಕೊಂಡ್ರೆ ಮಾತ್ರ ಸಾಕಾಗೋದಿಲ್ಲ, ನೀವು ಅನೇಕ ನಿಯಮ ನಿಷ್ಠೆಗಳನ್ನು ಕೂಡ, ಎಲ್ಲಾ ಕ್ರಿಯೆಗಳನ್ನು ಕೂಡ ನೀವು ಪಾಲಿಸಬೇಕು. ಹಂಗಿದ್ದರೆ ಮಾತ್ರ ನೀವು ನೀತಿವಂತರಾಗುವುದಕ್ಕೆ ಕಾರಣ ಎಂಬುದಾಗಿ ಅನೇಕ ವಿಧವಾದಂತಹ ಸಮಸ್ಯೆಗಳನ್ನ, ಕಲಹಗಳನ್ನ ಈ ಗಲಾತ್ಯ ಸಭೆಗಳಲ್ಲಿ ತಂದೊಡ್ಡುವುದನ್ನ ನಾವು ನೋಡುವಂತ. ಮಾತ್ರವಲ್ಲ, ಈ ಗಲಾತ್ಯ ಸಭೆಯಲ್ಲಿ ಈ ಯಹೂದ್ಯರ ಅಧಿಕ ಸಂಖ್ಯೆಯಲ್ಲಿರುವುದರಿಂದ ಅವರು ಹೇಳುವಂಥದ್ದು, ಅನ್ಯರು ತಮ್ಮ ಅನ್ಯೋನ್ಯತೆಯಲ್ಲಿ ಸೇರ್ಬೇಕಾದ್ರೆ ಅವ್ರಿಗೆ ಏನಾಗ್ಬೇಕೆಂಬುದಾಗಿ ಸುನ್ನತಿ ಆಗಬೇಕೆಂಬುದಾಗಿ ಅವ್ರು ಹೇಳ್ತಾರೆ. ಇಲ್ಲ ಅಂದ್ರೆ ಅವರು ತಮ್ಮ ಅನ್ಯೋನ್ಯತೆಯಲ್ಲಿ ಸೇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳುವಂಥದ್ದು ನಮಗೆ ನಿಜವಾದ ಸುನ್ನತಿ ಎಂಬುದಾಗಿ ನೋಡುವಾಗ ಹೃದಯದಲ್ಲಿ ಆಗುವಂತಹ ಒಂದು ಸುನ್ನತಿಯೇ ನಿಜವಾದ ಸುನ್ನತಿ ಎಂಬುದಾಗಿ. ಆದ್ರೆ ಇಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಅವರು ತಮ್ಮನ್ನ ತಾವು ಹೆಚ್ಚಿಸಿಕೊಂಡು ಅವರು ಹೇಳುವಂತಹ ವಿಚಾರಗಳು, ನೀವು ನಮ್ಮ ಅನ್ಯೋನ್ಯತೆಯಲ್ಲಿ ನಾವು ಸೇರಬೇಕಾದ್ರೆ ನೀವು ಸುನ್ನತಿಯನ್ನ ಮಾಡಿಸ್ಕೊಳ್ಬೇಕೆಂಬುದಾಗಿ. ಮಾತ್ರವಲ್ಲ, ಈ ಎಲ್ಲಾ ಕಾರಣಗಳಿಂದ ಪೌಲನು ತಾನು ಕಟ್ಟಿದ ಸಭೆಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆ, ದೇವರ ವಾಕ್ಯವನ್ನ ಅನುಸರಿಸದೆ ಹೋಗ್ತಾ ಇದ್ದಾರೆ. ಮಾತ್ರವಲ್ಲ, ನಾನು ಪಟ್ಟಂತಹ ಒಂದು ಶ್ರಮೆ ಪ್ರಯಾಸ ಕೂಡ ಎಲ್ಲ ವ್ಯರ್ಥವಾಗ್ತಾ ಇದೆ ಎಂಬುದಾಗಿ ಅವನು ಈ ಪತ್ರಿಕೆಯನ್ನ ತುಂಬಾ ಆಳವಾಗಿ ಎಚ್ಚರಿಕೆ ಮಾತುಗಳನ್ನ ಎಚ್ಚರಿಸುವಂತಹ ರೀತಿಯಲ್ಲಿ ಆತನು ಇಲ್ಲಿ ಬೋಧನೆ ಮಾಡುವಂತದನ್ನ ನಾವು ನೋಡುವಂತವರು ಆಗಿದ್ದೇವೆ ಈ ಒಂದು ಪತ್ರಿಕೆ. ಅಂದ್ರೆ ಈ ಪತ್ರಿಕೆಯನ್ನ ಬರೆಯುವಾಗ, ಅಂದ್ರೆ ಯಾವ ನಿಟ್ಟಿನಲ್ಲಿ ಆತನು ಈ ಪತ್ರಿಕೆಯನ್ನ ಬರೆತಿದ್ದಾನೆ ಅಂತಂದ್ರೆ, ನಾವು ಗಲಾತ್ಯ ಪತ್ರಿಕೆಯ 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆಯ 3ನೇ ಅಧ್ಯಾಯದ 1ನೇ ವಾಕ್ಯ, ಇಲ್ಲಿ ನಾವು ನೋಡ್ತೇವೆ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ, ಯಾರು ನಿಮ್ಮನ್ನು ಮರುಳುಗೊಳಿಸಿದರು ಎಂಬುದಾಗಿ. ಅಂದ್ರೆ ಇಲ್ಲಿ ಪೌಲನು ಈ ಗಲಾತ್ಯದವರಿಗೆ ಬರೆಯುವಂತ ಒಂದು ಸಂದರ್ಭದಲ್ಲಿ ಅವನು ಹೇಳುವಂತದ್ದನ್ನು ನೋಡಿ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ. ನಾವು ಈ ಅನೇಕ ಪತ್ರಿಕೆಗಳನ್ನ ನೋಡುವಾಗ ಅಲ್ಲಿ ಅವರನ್ನ ಹೆಚ್ಚಿಸುತ್ತಾ, ಅವ್ರನ್ನ ನೆನಪು ಮಾಡಿಕೊಳ್ಳುತ್ತಾ, ಪ್ರಾರ್ಥನೆ ಮಾಡುತ್ತಾ, ಈ ತರ ಸಂಗತಿಗಳನ್ನ ನೋಡುವಾಗ, ಇಲ್ಲಿ ಈ ಗಲಾತ್ಯ ಪತ್ರಿಕೆಯಲ್ಲಿ ಅವನು ಹೇಳುವಂಥದ್ದು ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ ಆತನು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಇವಾಗ ನಮ್ಗೆ ಯಾರೋ ಒಂದು ಪತ್ರ ಬರೀತಾರೆ ಅಂದ್ಕೊಡಿ, ಫಾರ್ ಎಕ್ಸಾಂಪಲ್ ಯಾರೋ ಒಂದು ಪತ್ರ ಬರಿತಾ ಇದ್ದಾರೆ, ಇಲ್ಲಿ ನಮ್ಮ ಹೆಸರುಗಳನ್ನ ನಾವು ಹಾಕೊಳ್ಳೋಣ, ಎಲೈ ಬುದ್ಧಿ ಇಲ್ಲದ ಗಲಾತವರೇ ಎಂಬುದಾಗಿ. ಅಲ್ಲಿ ನಾವು ನೋಡುವಾಗ ಎಲೈ ಬುದ್ಧಿ ಇಲ್ಲದ, ನನ್ನ ಹೆಸರನ್ನೇ ಹಾಕೊಳ್ತೀನಿ, ಎಲೈ ಬುದ್ಧಿ ಇಲ್ಲದ ಪ್ರವೀಣನೆ ಎಂಬುದಾಗಿ ನಾವು ಹೇಳುವುದಾದ್ರೆ ನಮ್ಮ ಒಂದು ರಿಯಾಕ್ಷನ್, ನಮ್ಗೆ ಈ ಒಂದು ಪತ್ರ ನಮಗೆ ಬರೆದಾಗ ಆ ಪತ್ರಿಕೆ ನಾವು ಓದುವಾಗ ನಮ್ಮ ಒಂದು ಮನಸ್ಥಿತಿ ಹೇಗಿರುತ್ತೆ, ಮಾತ್ರವಲ್ಲ ನಮ್ಮ ಒಂದು ರಿಯಾಕ್ಷನ್ಸ್ ಅದು ಹೇಗಿರುತ್ತೆ ಅಲ್ವಾ? ಯಾರಿದು ಈ ತರ ಎಲ್ಲ ಪತ್ರಿಕೆ ಬರ್ದಿರೋದು ಎಂಬುದಾಗಿ ನಾವು ಅವರಿಗೆ ತಿರಸ್ಕಾರದ ಮಾತುಗಳನ್ನ ಹಾಡುವ ರೀತಿಯಲ್ಲಿ ನಾವು ಮಾತನಾಡುವಂತರಾಗಿದ್ದೇವೆ. ನಾವು ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಈ 5ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಕೆಂದ್ರೆ ಅವನು ಹೇಳುವಂತದ್ದು ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ. ಅಂದ್ರೆ ತಪ್ಪಾದ ಸುವಾರ್ತೆ ತಿಳಿಸಲ್ಪಡುತ್ತಿದೆ ಎಂಬ ಒಂದು ವಿಚಾರ ಕೇಳಿ ಬಂದ ತಕ್ಷಣವೇ ಆತನ ಹೇಳುವಂತದ್ದು ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ ಇಲ್ಲಿ ಆತನು ತಿಳಿಸುವಂತದ್ದು ನಾವು ನೋಡ್ತೇವೆ. 5ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಗಲಾತ್ಯದವರ ಬಗ್ಗೆ 5ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ಲೋಕದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಎಂಬುದಾಗಿ ನಾವು ನೋಡ್ತೇವೆ. ಅಂತಂದ್ರೆ ನಮ್ಮನ್ನ ಸ್ವತಂತ್ರದಲ್ಲಿರಿಸುವುದಕ್ಕಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆದ್ರೆ ಇಲ್ಲಿ ಇವರು ಏನ್ ಮಾಡ್ತಿದ್ದಾರೆ ಎಂಬುದಾಗಿ ನೋಡುವಾಗ, ಅವರು ತಮಗೆ ಬಂದಂತಹ ರೀತಿಯಲ್ಲಿ ನಮಗೆಲ್ಲದಕ್ಕೂ ಸ್ವತಂತ್ರ ಉಂಟು ಎಂಬುದಾಗಿ ತಮ್ಮನ್ನ ತಾವು ಅಂದ್ರೆ ಇಲ್ಲಿರ್ತಕ್ಕಂತಹ ಆ ಪ್ರಾಂತ್ಯದಲ್ಲಿರ್ತಕ್ಕಂತಹ ಸಭೆಯವರು ಅವರು ತಮಗೆ ಇಷ್ಟ ಬಂದಂತ ರೀತಿಯಲ್ಲಿ ಬೇರೊಂದು ಸುವಾರ್ತೆಯರಿಗೆ ಕಿವಿಗೊಡುವಂತ ಒಂದು ಸ್ಥಿತಿಯಲ್ಲಿ ಅವ್ರು ಇರುವಂತದ್ದನ್ನ ನೋಡ್ತೇವೆ. ನಾವು ಯೋಚನೆ ಮಾಡ್ಬೇಕು. ಯಾಕೆಂತಂದ್ರೆ ಇಲ್ಲಿ 1ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ಬೋಧನೆ ಮಾಡುವಾಗ ಶಾಪಗ್ರಸ್ತನಾಗಲಿ ಎಂಬುದಾಗಿ. 1ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಏನಂತ 1:9 ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದುದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು
ಶಾಪಗ್ರಸ್ತನಾಗಲಿ ಎಂಬುದಾಗಿ, ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಮಾತ್ರವಲ್ಲ 3ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಆತನು ಹೇಳುವಂತದ್ದು, ಒಬ್ಬ ನೀವು ಬುದ್ಧಿ ಇಲ್ಲದವರು ಎಂಬುದಾಗಿ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರು ಎಂಬುದಾಗಿ ಹೇಳ್ತಾನೆ ಪೌಲನು. ಮಾತ್ರವಲ್ಲ 5ನೇ ಅಧ್ಯಾಯದ 12ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಆತನು ಹೇಳುವಂತದ್ದು 5:12ರಲ್ಲಿ ನಾವು ನೋಡ್ತೇವೆ, ನಿಮ್ಮನ್ನು ಕಳವಳ ಪಡಿಸುವವರು ಅಂಗಚ್ಛೇದನೆಯನ್ನಾದರೂ ಮಾಡಿಕೊಂಡರೆ ವಾಸಿ ಎಂಬುದಾಗಿ. ಅಂದ್ರೆ ಇಲ್ಲಿ ಬಹಳ ಕಠಿಣವಾಗಿ ತೀಕ್ಷ್ಣವಾಗಿ ಆತನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಆತನ ಮುಂದೆ 9ನೇ ವರ್ಷದಲ್ಲಿ ಆತನು ಹೇಳುವಂತದ್ದು ಯಾವ್ದು ದೇವರ ಯೇಸು ಸ್ವಾಮಿಯ ಸುವಾರ್ತೆಯನ್ನ ಬಿಟ್ಟು ಬೇರೊಂದು ಸುವಾರ್ತೆಯನ್ನ ಹೇಳುವಂತವ್ರು ಅವರು ಶಾಪಗ್ರಸ್ತರು, ಕೇಳುವಂತವರು ಅದೇ ರೀತಿಯಲ್ಲಿ. ಮಾತ್ರವಲ್ಲ 3ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಹೇಳುವಂತದ್ದು ಬುದ್ಧಿ ಇಲ್ಲದವರು ಎಂಬುದಾಗಿ, ಗಲಾತ್ಯದವರು ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ ಎಂಬುದಾಗಿ. ಮಾತ್ರವಲ್ಲ 5ನೇ ಅಧ್ಯಾಯದ 12ನೇ ವರ್ಷದಲ್ಲಿ ನೋಡುವಾಗ ನಿಮ್ಮ ಅಂಗಚ್ಛೇದನ ಮಾಡಿಕೊಂಡ್ರೆ ವಾಸಿ ಎಂಬುದಾಗಿ ಆತನು ಕಠಿಣವಾಗಿ ಹೇಳುವಂತದ್ದನ್ನ ನಾವು ಈ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಸೊ ನಾವು ಆಕ್ಚುಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ನಾವು ಯಾವ ಒಂದು ಸ್ಥಿತಿಯಲ್ಲಿ ನಾವು ಸುವಾರ್ತೆಯನ್ನ ಕೇಳಿದ್ದೇವೆ, ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನ ಎಂಬುದಾಗಿ ಅಂಗೀಕಾರ ಮಾಡಿಕೊಂಡಿದ್ದೇವೆ, ಆದರೆ ನಮ್ಮ ಜೀವಿತ ಯಾವ ನಿಟ್ಟಿನಲ್ಲಿ ಇದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕ ಸಾರಿ ನಾವು ಈ ಒಂದು ನಮ್ಮ ಒಂದು ಸುತ್ತಮುತ್ತಲಿರ್ತಕ್ಕಂತಹ ಅನೇಕ ನಮ್ಮ ಕ್ರೈಸ್ತ ಸಮೂಹದವರನ್ನ ನಾವು ನೋಡುವಾಗ ಅವರು ತಮಗಿಷ್ಟ ಬಂದಂತಹ ರೀತಿಯಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತಹ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡುವಂತಾರೆ. ಅವರಿಗೆ ರಕ್ಷಣಾ ವಿಚಾರಗಳು ಅವ್ರಿಗೆ ಗೊತ್ತಿಲ್ಲದಂತಹ ರೀತಿಯಲ್ಲಿ ಅವ್ರು ಇರುವಂತವರಾಗಿದ್ದಾರೆ. ಮಾತ್ರವಲ್ಲ ಅವರು ಎಲ್ಲಾ ಕಾರ್ಯಗಳನ್ನ, ಅಂದ್ರೆ ವಾಕ್ಯಕ್ಕೆ ವಿರುದ್ಧವಾದಂತಹ ಅನೇಕ ಕಾರ್ಯಗಳನ್ನ ಈ ಒಂದು ಲೋಕದಲ್ಲಿ ಅವರು ಮಾಡುವಂತವರು ಆಗಿದ್ದಾರೆ. ಹಾಗಾಗಿ ನಾವು ಸ್ಪಷ್ಟವಾಗಿ ನಾವು ಅರಿತುಕೊಳ್ಬೇಕು. ಯಾಕೆಂದ್ರೆ ಗಲಾತ್ಯ ಪತ್ರಿಕೆ ಕೇವಲ ಅವರಿಗೆ ಮಾತ್ರ ತಿಳಿಸುವಂತದ್ದಲ್ಲ, ನಮ್ಮನ್ನ ನಾವು ಕ್ರಮಪಡಿಸುವುದಕ್ಕೋಸ್ಕರವಾಗಿ, ನಮ್ಮನ್ನ ನಾವು ಸರಿಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ದೇವರು ಆತನ ಮುಖಾಂತರವಾಗಿ ಬರೆಸಿಕೊಟ್ಟಿರುವಂತದ್ದನ್ನ ನಾವು ನೋಡುವಂತರಾಗಿದೆ. ಅಂದ್ರೆ ಇಲ್ಲಿ ಎಷ್ಟು ಕಠಿಣವಾದ ಇದು ಅಂದ್ರೆ ಒಂದು ಕಠಿಣವಾದಂತಹ ಪತ್ರಿಕೆಯನ್ನ ನೋಡಿ, ಇದು ಯಾಕೆಂದ್ರೆ ಅವ್ರನ್ನ ಮಾನಸಾಂತರ ಪಡಿಸುವುದಕ್ಕೋಸ್ಕರವಾಗಿ, ಅವ್ರ ಗಲಾತ್ಯ ಸೀಮೆಯಲ್ಲಿರ್ತಕ್ಕಂತಹ ಎಲ್ಲಾ ಜನರನ್ನ, ದೇವರನ್ನ ನಂಬಿದಂತಹ ಮಕ್ಕಳನ್ನ ಮಾನಸಾಂತರ ಪಡಿಸುವುದಕ್ಕೋಸ್ಕರವಾಗಿ, ಕ್ರಮಪಡಿಸುವುದಕ್ಕೋಸ್ಕರವಾಗಿ ಅವರು ತಮ್ಮನ್ನ ತಿದ್ದುಕೊಳ್ಬೇಕು, ಅವರು ಮತ್ತೆ ಯಥಾಸ್ಥಿತಿಗೆ ಬರಬೇಕು, ದೇವರನ್ನ ಯಥಾಸ್ಥಿತಿಯಲ್ಲಿ ಅವರು ಕೊಂಡಾಡಬೇಕು, ನಿಜವಾದ ಸುವಾರ್ತೆಯನ್ನ ಅವರು ಅನುಸರಿಸಿ ಜೀವಿಸಬೇಕು, ನಿಜವಾದ ಯೇಸು ಕ್ರಿಸ್ತನನ್ನ ವಾಕ್ಯಕ್ಕೆ ಅನುಸಾರವಾದಂತ ರೀತಿಯಲ್ಲಿ ಅವರು ಆರಾಧನೆ ಮಾಡಬೇಕು ಎಂಬ ಒಂದು ಪರಿಜ್ಞಾನದೊಡನೆ ಅವರು ಜೀವಿಸಬೇಕೆಂಬುದಾಗಿ ಪೌಲನು ಈ ರೀತಿಯಾಗಿ ಅನೇಕ ಕಠಿಣ ಪದಗಳನ್ನ ಈ ಪತ್ರಿಕೆಯಲ್ಲಿ ಉಪಯೋಗಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಯಾಕೆಂತಂದ್ರೆ ಈ ಎಲ್ಲಾ ಒಂದು ವಿಷಯಗಳು ಅವರ ಒಂದು ಆಚಾರ ವಿಚಾರ, ಯಾಕೆಂತಂದ್ರೆ ನೀವು ಇದನ್ನ ಯಹೂದರ ಸಂಗತಿಗಳನ್ನ ನೀವು ಅನುಸರಿಸಬೇಕು, ಆಚಾರ ವಿಚಾರಗಳನ್ನ, ನೇಮನಿಷ್ಠೆಗಳನ್ನ ಎಲ್ಲವನ್ನ ನೀವು ಅನುಸರಿಸಬೇಕೆಂಬುದಾಗಿ ಅವರು ಈ ಒಂದು ಬೇರೆ ಸುವಾರ್ತೆಯ ಕಿವಿಗೊಟ್ಟಂತಹ ಒಂದು ಸಂದರ್ಭದಲ್ಲಿ ಪೌಲನ ಒಂದು ಮನಸ್ಥಿತಿ ಈ ಒಂದು ಪತ್ರಿಕೆನ ಬರೆಯೋದಕ್ಕೆ ಅದೇನ್ ಮಾಡ್ತು, ಅದು ಆತನು ಆ ಒಂದು ಪರಿಸ್ಥಿತಿಗೆ ತಳ್ಳಲ್ಪಟ್ಟನು. ಈ ಪತ್ರಿಕೆಯನ್ನ ಬರೀಲೇಬೇಕಾಗಿತ್ತು. ಈ ಒಂದು ಕಾರಣದಿಂದಲೇ ಆತನು ಈ ಒಂದು ಪತ್ರಿಕೆಯನ್ನ ಬರೀಲೇಬೇಕಾಗಿತ್ತು ಎಂಬುದಾಗಿ ನೋಡ್ತೇವೆ. ಯಾಕೆಂತಂದ್ರೆ ಆತನು ತಿಳಿಸಿದಂತಹ ವಿಷಯಕ್ಕೂ, ಅಂದ್ರೆ ಆತನು ಅನೇಕ ಕಡೆ ಆತನ ಸ್ವಾರ್ಥೆಯನ್ನ ಸಾರದನೆ ಎಂಬುದಾಗಿ ನೋಡುತ್ತೇವೆ. ಮಾತ್ರವಲ್ಲ ಆತನ ಮುಖಾಂತರವಾಗಿ ಅನೇಕ ಸಭೆಗಳು ಅಲ್ಲಿ ಉದ್ಭವಗೊಂಡವೆಂದು ನಾವು ನೋಡ್ತೇವೆ. ಈ ಸಭೆಗಳಿಗೆ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಯಿತು. ಆ ಒಂದು ಕಾರಣದಿಂದಲೇ ಅವನು ಆ ಒಂದು ಒತ್ತಡಕ್ಕೆ, ಈ ಒಂದು ಪತ್ರಿಕೆಯನ್ನ ಬರೆಯುವಂತ ಒತ್ತಡಕ್ಕೆ ಆತನು ಓದನೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಈ ದಿನದಲ್ಲಿ ಈ ಪತ್ರಿಕೆಯನ್ನ, ಅಂದ್ರೆ ಈ ಒಂದು ಗಲಾತ್ಯ ಪತ್ರಿಕೆಯನ್ನ ನಾವು ಓದಬೇಕಾದ್ರೆ ಮುಖ್ಯ ಕಾರಣ ಏನಂತಂದ್ರೆ ಆ ದಿನಮಾನಗಳಲ್ಲಿ ಆ ಗಲಾತ್ಯ ಸಭೆ ತಿರುಗಿಕೊಳ್ಳಲಿಲ್ಲ ಅಂದ್ರೆ, ಒಂದು ವೇಳೆ ಅವರು ಈ ಒಂದು ಅಂದ್ರೆ ಸುಳ್ಳು ಬೋಧಕರು ಅಥವಾ ಕಳ್ಳ ಬೋಧಕರು ಇವರೆಲ್ಲ ಬಂದು ದೇವರ ವಾಕ್ಯವನ್ನ ಬೇರೆ ರೀತಿಯಲ್ಲಿ ಪ್ರಶಂಸಿಸುವಾಗ, ಒಂದು ವೇಳೆ ಈ ಪೌಲನು, ಈ ನಮ್ಮ ಅಪೊಸ್ತಲನಂತ ಪೌಲನು ಈ ಪತ್ರಿಕೆನ ಬರಲಿಲ್ಲ ಅಂತ ಬರೆಯದೇ ಇದ್ದಿದ್ರೆ ಏನೆಲ್ಲ ಆಗಿರೋದು ಅಂದ್ರೆ, ಕ್ರೈಸ್ತರು ಎಂಬುದು ಒಂದು ಯಹೂದ್ಯರಿಂದ ಬಂದಂತಹ ಒಂದು ಚಿಕ್ಕ ಗುಂಪಾಗಿಯೇ ಉಳಿದಿತ್ತು. ನಾವು ಇತರರ ಹಾಗೆ ಎಲ್ಲಾ ನಿಯಮನಿಷ್ಠೆಗಳನ್ನ ಅನುಸರಿಸುತ್ತಾ ನಮ್ಮ ಮನಸ್ಸಿಗೂ ನಮ್ಮ ಶರೀರಕ್ಕೂ ಸಂಬಂಧಪಟ್ಟಂತಹ ರೀತಿಯಲ್ಲಿ ನಮ್ಮ ಕಾರ್ಯಗಳಲ್ಲಿ
ನಮ್ಮ ಒಂದು ಆಲೋಚನೆಗಳಲ್ಲಿ, ನಮ್ಮ ಒಂದು ಇನ್ನಿತರ ತುಣುಕುಗಳಲ್ಲಿ ನಾವು ತೊಡಗಿಕೊಳ್ತಾ ಇದ್ದೀವಿ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥಬಹುದು. ಯಾಕೆಂತಂದ್ರೆ ಇಲ್ಲಿ ಅವರು ದಾರಿ ತಪ್ಪಿದಂತಹ ಒಂದು ಸಂದರ್ಭದಲ್ಲಿ ಪೌಲನು ಅವರಿಗೆ ತಿಳಿಸುವಂತದ್ದನ್ನ ನೋಡ್ತೇವೆ. ಯಾಕೆಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ತಪ್ಪಬಾರದು, ದಾರಿ ತಪ್ಪಬಾರದು, ದೇವರ ವಾಕ್ಯಕ್ಕೆ ಅನುಸಾರವಾಗಿಯೇ ನೀವು ಜೀವಿಸಬೇಕು ಎಂಬುದಾಗಿ. ಒಂದು ವೇಳೆ ಆತನು ಈ ಪತ್ರಿಕೆನ ಬರೆದೇ ಇದ್ರೆ ನಾವು ಬೇರೆ ಸಭೆಗಳ ಹಾಗೆ ಅಥವಾ ಬೇರೆ ವ್ಯಕ್ತಿಗಳ ಹಾಗೆ ನಾವು ಯೇಸು ಸ್ವಾಮಿಯನ್ನ ನಂಬಿದ್ದೇವೆ, ಹೌದು, ನಾವು ಎಲ್ಲಾ ಕಾರ್ಯಗಳನ್ನು ಕೂಡ ನಾವು ಮಾಡ್ತೇವೆ ಎಂಬುದಾಗಿ ಆ ಒಂದು ರೀತಿಯಲ್ಲಿ ನಾವು ಇರ್ತಾ ಇದ್ವಿ. ಸೊ ದೇವರ ಕೃಪೆಯಿಂದ ನಾವು ಆ ಒಂದು ನಿಟ್ಟಿನಲ್ಲೆಲ್ಲ ಬದಲಾಗಿ ದೇವರ ವಿಶೇಷವಾದಂತಹ ರೀತಿಯಲ್ಲಿ ನಮ್ಮನ್ನು ಪ್ರತ್ಯೇಕಪಡಿಸಿ ದೇವರ ಒಂದು ವಾಕ್ಯಕ್ಕೆ ಅನುಸಾರವಾದ ರೀತಿಯಲ್ಲಿ ಜೀವಿಸುವ ಹಾಗೆ ಅನೇಕ ನಮಗೆ ಎಚ್ಚರಿಕೆ ಮಾತುಗಳನ್ನ ದೇವರು ಆತನ ಮುಖಾಂತರವಾಗಿ ಬರೆಸಿಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಒಂದು ವೇಳೆ ಹೀಗಿದ್ರೆ ಏನಾಗ್ತಾ ಇತ್ತು? ಹೌದು, ಸೊ ಯೇಸು ಸ್ವಾಮಿನ ನಂಬಿದರೆ ಆದ್ರೂ ಅವರು ಎಲ್ಲವನ್ನ ಅನುಸರಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೀವಿ. ಈಗ ಎಷ್ಟೋ ಜನರು ಈ ನಮ್ಮ ಒಂದು ಸುತ್ತಮುತ್ತಲಿರ್ತಕ್ಕಂತಹ ಅನೇಕ ಜನರು ಈ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಯಾರು? ನೀವು ಕ್ರೈಸ್ತರು. ಎಷ್ಟು ವರ್ಷದಿಂದ ಕ್ರೈಸ್ತರು? ನಾವು ಹುಟ್ಟಿದನಿಂದ ಕ್ರೈಸ್ತರು. ಸಭೆಗೆ ಹೋಗ್ತಾ ಇದ್ದೀರಾ? ಹೋಗ್ತೀವಿ. ವಾರ ವಾರ ಚರ್ಚಿಗೆ ಮಿಸ್ ಮಾಡೋದಿಲ್ಲ, ಹೋಗ್ತೀವಿ. ರೊಟ್ಟಿ ಮುರಿತಾ ಮುರಿತಾ ಇದೀವಿ. ಆದ್ರೆ ನಾವು ಈ ಲೋಕದ ಸಂಗತಿಗಳಲ್ಲಿ ಕೂಡ ನಾವು ತೊಡಗಿಕೊಂಡಿದ್ದೇವೆ ಎಂಬುದಾಗಿ ಅನೇಕರು ಹೇಳುವಂತ ನಾವು ನೋಡ್ತೇವೆ. ಅದ ನಾವು ಕಣ್ಣಾರೆ ನಾವು ನೋಡುವಂತವರಾಗಿದ್ದೇವೆ. ಸೊ ಆದ್ರೆ ಇಲ್ಲಿ ಪೌಲನು ಹೇಳುವಂತದ್ದು, ನೀವು ಆ ಒಂದು ವಿಚಾರಗಳಲ್ಲಿ ನೀವು ಸಿಲುಕಿಕೊಳ್ಬೇಡ್ರಿ, ನೀವು ಪ್ರತ್ಯೇಕವಾಗಿ ಇರಬೇಕೆಂಬುದಾಗಿ ಈ ಒಂದು ಪತ್ರಿಕೆಯಲ್ಲಿ ಆತನು ತಿಳಿಸುವಂತದ್ದು ನಾವು ನೋಡ್ತೇವೆ. ಮಾತ್ರವಲ್ಲ, ಈ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ ರಕ್ಷಣೆ ಎಂಬುದನ್ನ ಅವನು ತುಂಬಾ ಆಳವಾಗಿ ಗಂಭೀರವಾಗಿ ಆತನು ತಿಳಿಸುವಂತದ್ದನ್ನು ನಾವು ನೋಡ್ತೇವೆ. ನಾವು ಇನ್ನೊಂದು ವಿಷಯವನ್ನ ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಏನಂದ್ರೆ, ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡ್ರೆ ನಾವು ಹೇಗ್ ಬೇಕಾದ್ರೂ ಜೀವಿಸಬಹುದು ಅಂತ ಮಾತ್ರ ನಾವು ಅಂದ್ಕೊಳ್ಬೇಕು. ಎಂದಿಗೂ ಕೂಡ ನಾವು ಹಂಗ ಅಂದ್ಕೊಳ್ಳೇಬಾರದು. ಯಾಕೆಂತಂದ್ರೆ ನಾವು ಈಗಾಗಲೇ ಹೇಳಿದ ಹಾಗೆ ಆತನು ಕ್ರಯ ಕೊಟ್ಟು ನಮ್ಮನ್ನ ಕೊಂಡಿದ್ದಾನೆ, ತನ್ನ ರಕ್ತವನ್ನ ಆತನು ಸುರಿಸಿದ್ದಾನೆ. ಅದಕ್ಕೊಂದು ಬೆಲೆ ಇದೆ. ಸೊ ಅದನ್ನ ನಾವು ನಮ್ಮ ಗಮನದಲ್ಲಿ ನಾವು ಇಟ್ಕೊಳ್ಬೇಕು. ಯಾಕೆಂತಂದ್ರೆ ನನ್ನ ಕ್ರಿಯೆ ನನ್ನ ರಕ್ಷಣೆಗೆ ನನ್ನನ್ನ ರಕ್ಷಿಸುವುದಿಲ್ಲ, ನನಗೆ ರಕ್ಷಣೆ ಕಾರಣವಲ್ಲ, ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಕ್ಕೆ ಸೂಚನೆ ಎಂಬುದಾಗಿ ನೋಡುವಾಗ ನಮ್ಮ ಕ್ರಿಯೆ ಎಂಬುದಾಗಿ ನೋಡ್ತೇವೆ. ಅಂತಂದ್ರೆ ನಮ್ಮ ಒಂದು ಕ್ರಿಯೆಗಳಿಂದ ನಮಗೆ ರಕ್ಷಣೆ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಉಚಿತವಾಗಿ ರಕ್ಷಣೆ ಸಿಕ್ಕಿದೆ. ಆದ್ರೆ ನಮ್ಮ ಒಂದು ಕ್ರಿಯೆಗಳಿಂದ ನಮಗೆ ರಕ್ಷಣೆ ಆಗಿಲ್ಲ. ಆದ್ರೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಆ ಒಂದು ರಕ್ಷಿಸಲ್ಪಟ್ಟಿರುವಂತಹ ಆ ಒಂದು ಸೂಚನೆ ಎಂಬುದಾಗಿ ನೋಡುವಾಗ ಅದು ನಮ್ಮ ಕ್ರಿಯೆ, ನಮ್ಮ ಒಂದು ನಡವಳಿಕೆ. ಯೇಸು ಕ್ರಿಸ್ತನನ್ನ ನಂಬಿದಂತಹ ಮಕ್ಕಳು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ನಾವು ಅನೇಕ ಕಡೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಎಫೆಸ ಪತ್ರಿಕೆಯಲ್ಲಿ ಕೂಡ ಅದನ್ನೇ ನಾವು ನೋಡ್ತೇವೆ. ಏನು? ನಾವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿರೋದರಿಂದ ಸತ್ಕಾರ್ಯಗಳನ್ನ ಮಾಡುವವರಾಗಿದ್ದೇವೆ ಎಂಬುದಾಗಿ ಕೂಡ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಹಾಗಾಗಿ ನಾವು ರಕ್ಷಿಸಲ್ಪಟ್ಟಿರೋದ್ರಿಂದ ನಮ್ಮ ಕ್ರಿಯೆಗಳು ಮುಖಾಂತರವಾಗಿ ನಮ್ಮ ಕ್ರಿಸ್ತನನ್ನ ಪ್ರತಿಬಿಂಬಿಸಬೇಕೆಂಬುದಾಗಿ ಆತನು ಈ ಒಂದು ಉದ್ದೇಶದ ಈ ಒಂದು ಹಿನ್ನೆಲೆಯಿಂದ ಆ ಒಂದು ಪತ್ರಿಕೆಯಲ್ಲಿ ನಮಗೆ ತಿಳಿಸುವಂತವನಾಗಿದ್ದೇನೆ. ಮಾತ್ರವಲ್ಲ, ಈ ಒಂದು ಪುಸ್ತಕದಲ್ಲಿ ಮುಖ್ಯವಾಗಿರುವಂತಹ ವ್ಯಕ್ತಿಗಳು ಯಾರ್ಯಾರು ಎಂಬುದಾಗಿ ನೋಡುವಾಗ ಪೌಲನು, ಮಾತ್ರವಲ್ಲ ಪೇತ್ರನು, ಬಾರ್ನಬನು ಮತ್ತು ಅಬ್ರಹಾಮನನ್ನು ಕೂಡ ನಾವು ನೋಡ್ತೇವೆ, ಮತ್ತು ತೀತನನ್ನ ನೋಡ್ತೇವೆ. ಹಾಗೆ ಕಳ್ಳಬೋಧಕರನ್ನು ಕೂಡ ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಒಟ್ಟು ಆರು ಅಧ್ಯಾಯಗಳು ಈ ಒಂದು ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ. ಈ ಒಂದು ಗಲಾತ್ಯ ಪತ್ರಿಕೆಯಲ್ಲಿ ಒಟ್ಟು 149 ವಚನಗಳು ಈ ಒಂದು ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ. 6 ಅಧ್ಯಾಯಗಳು, 149 ವಚನಗಳು ಈ ಒಂದು ಪತ್ರಿಕೆಯಲ್ಲಿ ಇರುವಂತದ್ದು. ಈ ಪುಸ್ತಕ ಏನೆಂಬುದನ್ನ ನಾವು ನೋಡುವುದಾದ್ರೆ, ಇಲ್ಲಿ ಮೊದಲ 2 ಅಧ್ಯಾಯಗಳನ್ನ ನೋಡುವಾಗ, 1 ಮತ್ತು 2 ಮೊದಲ 2 ಅಧ್ಯಾಯಗಳನ್ನ ನಾವು ನೋಡುವಾಗ ಇಲ್ಲಿ ಅವರ ಒಂದು ವೈಯಕ್ತಿಕವಾದಂತಹ ಜೀವನ, ಅಂದ್ರೆ ಆತನ ಒಂದು ಜೀವನ ಮತ್ತು ತಾನು ಯಾರೆಂಬುದನ್ನ ಆತನು ಇಲ್ಲಿ ತಿಳಿಸುವಂತವನಾಗಿದ್ದಾನೆ. ಮಾತ್ರ ಅವರು ಎಲ್ಲಿ ಹೋದ್ರು ಮತ್ತೆ ಏನ್ ಮಾಡಿದ್ರು ಮತ್ತು ಅವರ ವೈಯಕ್ತಿಕ ವಿಚಾರಗಳು ಏನೆಲ್ಲ ಇದ್ವು ಎಂಬುದಾಗಿ ಈ ಒಂದು ಮೊದಲ 2 ಅಧ್ಯಾಯಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ.
ಹಾಗೆ 3 ಮತ್ತು 4ನೇ ಒಂದು ಅಧ್ಯಾಯಗಳನ್ನ ನಾವು ನೋಡುವಾಗ ಇಲ್ಲಿ ಯಹೂದ್ಯರು ನಂಬಿಕೆಯಿಂದ ರಕ್ಷಿಸಲ್ಪಟ್ರು, ಆದ್ರೆ ಇವಾಗ ಧರ್ಮಶಾಸ್ತ್ರ ನಿಯಮಗಳನ್ನ ಇಲ್ಲಿ ಸೇರಿಸಬಾರದು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಹೌದು, ಅವರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ್ರು, ಆದ್ರೆ ಯಾವುದೇ ವಿಧದಲ್ಲಿ ಕೂಡ ಧರ್ಮಶಾಸ್ತ್ರ ನೇಮನಿಷ್ಠೆಗಳನ್ನ ಅಥವಾ ಇನ್ನಿತರ ಆಚಾರಗಳನ್ನ, ಈ ಲೋಕದ ಸಂಗತಿಗಳನ್ನ ನಾವು ಇದರಲ್ಲಿ ಸೇರಿಸಬಾರದು. ಮಾತ್ರವಲ್ಲ, ನಿನ್ನ ಅಥವಾ ನನ್ನ ರಕ್ಷಣೆ ಯೇಸು ಕ್ರಿಸ್ತನ ನಂಬಿಕೆಯಿಂದಲೇ ಮಾತ್ರ ಆಗಿದೆ, ಮಾತ್ರವಲ್ಲ ಯಾವುದೇ ಒಂದು ನಿಯಮಗಳಿಂದಾಗಲಿ ಅಥವಾ ನಿಯಮನಿಷ್ಠೆಗಳಿಂದಾಗಲಿ ಆಗ್ಲಿಲ್ಲ ಎಂಬುದಾಗಿ ನಾವು 3 ಮತ್ತು 4ನೆಯ ಅಧ್ಯಾಯದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಮಾತ್ರವಲ್ಲ 5 ಮತ್ತು 6ನೇ ಅಧ್ಯಾಯದಲ್ಲಿ 5ನೇ ಮತ್ತು 6ನೇ ಅಧ್ಯಾಯದಲ್ಲಿ ನೋಡುವಂಥದ್ದು, ನೀನು ಯಹೂದ್ಯನಲ್ಲ, ಆದ್ರೆ ನಂಬಿಕೆಯಿಂದ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡೆ, ಇವಾಗ ನಿನಗೆ ರಕ್ಷಣೆ ಆಗಿದೆ, ಆದ್ರೆ ನೀನು ಏನು ಮಾಡಬಾರದು, ನನಗೆ ಏನು ಮಾಡ್ಬೇಕಾದ್ರೂ ನನಗೆ ಸ್ವತಂತ್ರ ಉಂಟು ಎಂದು ಹೇಳಿ ತಪ್ಪಾದ ದಾರಿಯಲ್ಲಿ ಹೋಗಬಾರದು ಎಂಬುದಾಗಿ 5 ಮತ್ತು 6ನೇ ಒಂದು ಅಧ್ಯಾಯದಲ್ಲಿ ಉಂಟು. ಅಂದ್ರೆ ನನಗೆಲ್ಲ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ದೇವರು ನಮ್ಮನ್ನ ಸ್ವತಂತ್ರರಾಗಿ ಇರಿಸಿದ್ದಾನೆ. ಆ ಸ್ವತಂತ್ರರಾಗಿ ಇರುವಂತಹ ಒಂದು ಕಾರಣದಿಂದ ನಾನು ಎಲ್ಲಾ ಕಾರ್ಯಗಳನ್ನ ಮಾಡುವುದಕ್ಕೆ ನನಗೆ ಅವಕಾಶವಿಲ್ಲ, ಅಧಿಕಾರವಿಲ್ಲ. ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂದ ಮೇಲೆ ನನ್ನ ಒಂದು ಜೀವಿತ ಒಂದು ಜವಾಬ್ದಾರಿಯುಳ್ಳಂತಹ ಒಂದು ಜೀವಿತವಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ರಕ್ಷಣೆ ಹೊಂದಿದ್ದೇನೆ ಎಂಬ ಒಂದು ಪರಿಜ್ಞಾನದೊಡನೆ ಅದನ್ನ ನಾವು ತಿಳಿದು ಅರಿತು ಆತ್ಮನನ್ನ ಅನುಸರಿಸಿ ಫಲಭರಿತವಾದಂತಹ ಒಂದು ಜೀವಿತವನ್ನ ಜೀವಿಸಬೇಕು. ಆ ಒಂದು ಜವಾಬ್ದಾರಿಯಿಂದ ನಾವು ಜೀವಿಸಬೇಕು ಎಂಬುದಾಗಿ 5 ಮತ್ತು 6ನೇ ಅಧ್ಯಾಯದಲ್ಲಿ ತಿಳಿಸುವಂತದ್ದನ್ನ ನಾವು ನೋಡ್ತೇವೆ. ಅಂತಂದ್ರೆ ಅಲ್ಲಿ 1 ಮತ್ತು 2ನೇ ಅಧ್ಯಾಯದಲ್ಲಿ ಅವರು ಎಲ್ಲಿ ಹೋದ್ರು, ಹೇಗೆ ಮಾಡಿದ್ರು, ಮಾತ್ರವಲ್ಲ ಆತನು ಹೇಳುವಂತಹ ಒಂದು ಸಂಗತಿಗಳು, ಆತನ ಒಂದು ಅವರ ಒಂದು ವೈಯಕ್ತಿಕವಾದ ವಿಚಾರಗಳನ್ನ ನಾವು ನೋಡ್ತೇವೆ. 3 ಮತ್ತು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಏನಂತ, ನಮಗೆ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಸ್ವತಂತ್ರ ಇದೆ. ನಮ್ಗೆ ಯಹೂದ್ಯರ ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದಾರೆ. ಇವಾಗ ಧರ್ಮಶಾಸ್ತ್ರದ ನಿಯಮಗಳು ನಾವು ಅದ್ರ ಯಾವುದೇ ವಿಧವಾದ ರೀತಿಯಲ್ಲಿ ನಾವು ಸೇರಿಸಬಾರದು. ಮಾತ್ರವಲ್ಲ, ನಾವು ಯೇಸು ಕ್ರಿಸ್ತನ ಮುಖಾಂತರವಾಗಿಯೇ ಎಲ್ಲರಿಗೂ ರಕ್ಷಣೆ. ಯಾಕೆಂತಂದ್ರೆ ಸಕಲ ಸೃಷ್ಟಿಗಳ ಮೇಲೆ ಸಾರಲ್ಪಟ್ಟಂತಹ ಸುವಾರ್ತೆಯ ಮೂಲಕವಾಗಿಯೇ ಪ್ರತಿಯೊಬ್ಬರಿಗೂ ರಕ್ಷಣೆ ಎಂಬುದನ್ನ ಅಲ್ಲಿ 3 ಮತ್ತು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 5 ಮತ್ತು 6ನೇ ಅಧ್ಯಾಯಕ್ಕೆ ಬರುವಾಗ ನಮಗೆ ರಕ್ಷಣೆ ಆಗಿದೆ, ನಮಗೆ ದೇವರು ಬಂಧನದಿಂದ ಬಿಡುಗಡೆ ಕೊಟ್ಟಿದ್ದಾನೆ, ನಮಗೆ ಅನೇಕ ಬಂಧನದಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಆದ್ರೆ ಈಗ ನಾವು ಸ್ವತಂತ್ರರಾಗಿದ್ದೇವೆ. ಆದ್ರೆ ಆ ಒಂದು ಸ್ವತಂತ್ರವನ್ನ ನಾವು ದುರುಪಯೋಗ ಮಾಡಿಕೊಳ್ಳಬಾರದು ಎಂಬುದನ್ನ ಆ ಒಂದು ಜವಾಬ್ದಾರಿಕೆ ಮಾತುಗಳನ್ನ, ಅಂದ್ರೆ ನಾವು ಈ ರೀತಿಯಾದಂತಹ ಒಂದು ಜವಾಬ್ದಾರಿಕೆಯೊಡನೆ ನಾವು ಜೀವಿಸಬೇಕೆಂಬುದಾಗಿ ಇಲ್ಲಿ ತಿಳಿಸುವಂತದ್ದನ್ನ ನಾವು ನೋಡುತ್ತೇವೆ. ಮಾತ್ರವಲ್ಲ, ಇದು ಹೇಗೆ ಈ ಪತ್ರಿಕೆಯನ್ನು ಸ್ಪಷ್ಟವಾಗಿ ನಾವು ಗಮನಿಸುವಾಗ ಇದು ಒಂದ್ ರೀತಿ ಕತ್ತಿ ಇದ್ದಾಗೆ, ಈ ಒಂದು ನೈಫ್. ಇಲ್ಲಿ ನಾವು ಯಾಕೆಂದ್ರೆ ನಾವು ಇಲ್ಲಿ ಕ್ರಿಸ್ತನ ಮೇಲೆ ನಾವು ನಡಿಬೇಕು. ಯಾಕೆಂತಂದ್ರೆ ಇದು ಯೇಸು ಕ್ರಿಸ್ತನ ಮಾರ್ಗದಲ್ಲೇ ನಾವು ನಡಿಬೇಕು. ಒಂದು ವೇಳೆ ನಾವು ನಡೆಯುತ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಮೇಲೆ ನಾವು ನಡೆಯುತ್ತಿದ್ದೇವೆ, ಯೇಸು ಕ್ರಿಸ್ತನ ತೋರಿದಂತಹ ಒಂದು ಮಾರ್ಗದಲ್ಲಿ, ಯಾಕೆಂದ್ರೆ ನಮಗೆ ಆತನ ಸರಳವಾದಂತ ಒಂದು ಜೀವಗಳ ಹೊಸ ದಾರಿ ನಮ್ಗೆ ಕೊಟ್ಟಿದ್ದಾನೆ. ಆ ಒಂದು ದಾರಿಯಲ್ಲಿ ನಾವು ನಡೆಯುವಾಗ ಒಂದು ಕಡೆ ಏನು ಕೆಲವೊಂದು ನಿಯಮನಿಷ್ಠೆಗಳು ಅಥವಾ ಇನ್ನಿತರ ಪದ್ಧತಿಗಳು, ಈ ಲೋಕಕ್ಕೆ ಸಂಬಂಧಿಸಿದ ಪದ್ಧತಿಗಳು ಇರಬಹುದು. ಮತ್ತೊಂದು ಕಡೆ ಏನಿರಬಹುದು, ನಾವು ಎಲ್ಲವನ್ನ ಮಾಡೋದಕ್ಕೆ ನಮಗೆ ಸ್ವತಂತ್ರ ಉಂಟು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಒಂದು ವೇಳೆ ಈ ಕಡೆಗೂ ನಾವು ಬೀಳಬಾರ್ದು, ಮಾತ್ರವಲ್ಲ ಎಲ್ಲದಕ್ಕೂ ಸ್ವಾತಂತ್ರ್ಯ ಉಂಟು ಎಂಬುದಾಗಿ ನಾವು ಈ ಕಡೆಗೂ ಕೂಡ ನಾವು ಬೀಳಬಾರದು. ನಾವು ನಮಗೆ ನೇಮಕವಾದಂತಹ ಆ ಒಂದು ದಾರಿಯಲ್ಲಿ ಆ ಒಂದು ಓಟವನ್ನ ನಾವು ಓಡಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನೇ ನಮಗೆ ಮಾರ್ಗ, ಆತನ ಮುಖಾಂತರವಾಗಿಯೇ ನಾವು ನಡಿಬೇಕು, ಆತನ ಮುಖಾಂತರವಾಗಿ ನಾವು ಎಲ್ಲಾ ಕ್ರಿಯೆಗಳನ್ನ ಮಾಡಬೇಕು. ಯಾಕೆಂದ್ರೆ ನಾವು ನಿಯಮನಿಷ್ಠೆಗಳನ್ನಾಗಲಿ ನಾವು ಈ ಕಡೆಗೂ ಹೋಗ್ಬಾರ್ದು, ಅಥವಾ ಎಡಕ್ಕಾಗಲಿ ಅಥವಾ ಬಲಕ್ಕಾಗಲಿ ನಾವು ಹೋಗಬಾರ್ದು ಎಂಬುದಾಗಿ ಈ ಒಂದು ಪತ್ರಿಕೆಯನ್ನು ಓದುವಾಗ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಮಾತ್ರವಲ್ಲ, ಇಲ್ಲಿ ಗಲಾತ್ಯದವರು ಈ ಮೋಸೆಯ ಒಂದು ಧರ್ಮ ಪ್ರಮಾಣಕ್ಕೆ ಅವರು ತಿರುಗಿದರು. ಅದಕ್ಕೆ ಕಾರಣವನ್ನು ಕೂಡ ನಾವು ನೋಡ್ತೇವೆ. 2ನೇ ಅಧ್ಯಾಯದ ಒಂದು 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 2ನೇ ಅಧ್ಯಾಯದ 11ನೇ ವಾಕ್ಯ. ಟೈಮ್ ಆಗ್ತದೆ, ಇನ್ನೊಂದು 2 ನಿಮಿಷಗಳು ಸ್ವಲ್ಪ ಹೊತ್ತು ನಾನು ತಗೊಳ್ತೇನೆ. 2ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ 2ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಇಲ್ಲಿ 11 ಮತ್ತು 12 ಗಲಾತ್ಯ ಪತ್ರಿಕೆ
2ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ. ಕೇಫನು ಅಂತ್ಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದನು. ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಯಾಕೋಬನು ಯಾರು ಎಂಬುದಾಗಿ ನೋಡುವಾಗ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಮೊದಲದಾಗಿ ಆತನು ಯಾರು, ಯಾಕೋಬನು ಯಾರು ಎಂಬುದಾಗಿ ನೋಡುವಾಗ ಆತನು ಯೆರೂಸಲೇಮಿನಲ್ಲಿರುವಂತಹ ಸಭೆಯ ನಾಯಕನಾಗಿರುತ್ತಾನೆ. ಆ ಯೆರೂಸಲೇಮ್ ಸಭೆಯಿಂದ ಇಲ್ಲಿ ಸಭೆಗಳು ಅಂದ್ರೆ ಈ ಗಲಾತ್ಯ ಪ್ರಾಂತದಲ್ಲಿ ಇರ್ತಕ್ಕಂಥ ಸಭೆಗಳು ಯಾವ ರೀತಿಯಲ್ಲಿ ನಡೆಯಲ್ಪಡುತ್ತದೆ ಎಂಬುದನ್ನ ತಿಳಿಯುವುದಕ್ಕೆ ಯಾಕೋಬನ ಕಡೆಯಿಂದ ಅಲ್ಲಿಯ ಹಿರಿಯರು, ಯಹೂದ್ಯರ ಕೆಲವರು ಹಿರಿಯರು ಗಲಾತ್ಯಕ್ಕೆ ಬರ್ತಾ ಇದ್ದಾರೆ. ಸೊ ಅವರು ಬರೋದಕ್ಕೆ ಮುಂಚೆ ಇಲ್ಲಿ ಪೇತ್ರನ ಏನು ಮಾಡಿದನು ಎಂಬುದಾಗಿ ನೋಡುವಾಗ ಇಲ್ಲಿ ಆತನು ಅನ್ಯರ ಸಂಗಡ ಊಟ ಮಾಡಿದನು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅದರ 12ನೇ ವಾಕ್ಯದಲ್ಲಿ ನೋಡ್ತೇವೆ, ಯಾಕೋಬನ ಕಡೆಯಿಂದ ಕೆಲವರು ಬರೋದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಕೇಫನ ಎಂಬುದಾಗಿ ನೋಡುವಾಗ ಪೇತ್ರನ ಕುರಿತಾಗಿ ಹೇಳುವಂತದ್ದಾಗಿದೆ, ಅವನು ಅನ್ಯರ ಸಂಗಡ ಊಟ ಮಾಡುತ್ತಿದ್ದನು ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ದೇವರ ವಾಕ್ಯ ತಿಳಿಸುವಂತದ್ದಾಗಿ. ಈಗ ಅವರು ಬಂದ ತಕ್ಷಣ ಆತನ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಅಲ್ಲಿ ಮುಂದೆ ವಾಕ್ಯದಲ್ಲ ನೋಡ್ತೇವೆ, ಅದರ 12ನೇ ವಾಕ್ಯದ ಬಿ ಭಾಗದಲ್ಲಿ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನ ಬಿಟ್ಟು ತನ್ನನ್ನ ಪ್ರತ್ಯೇಕಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇಲ್ಲಿ ಸುನ್ನತಿಯಾದವರು ಒಂದು ಕಡೆ, ಹಾಗೆ ಇಲ್ಲಿ ಅನ್ಯರು ಒಂದು ಕಡೆ. ಇಲ್ಲಿ ಏನಿದೆ ಎಂಬುದಾಗಿ ನೋಡುವಾಗ ಇಲ್ಲಿ 2 ಭಾಗವಾಗುವುದನ್ನ ನಾವು ನೋಡ್ತೇವೆ. ಅಲ್ಲಿ ಏನಾಗ್ತಾ ಇದೆ, ಒಟ್ಟಾಗಿ ಊಟ ಮಾಡುವಂತಹ ಒಂದು ಸಂದರ್ಭದಲ್ಲಿ ಕೂಡ ಅವ್ರು ಏನಾಗ್ತಾ ಇದ್ದಾರೆ, ಇಲ್ಲಿ ಭಾಗವಾಗುವುದನ್ನ ನಾವು ನೋಡ್ತೇವೆ. ಆವಾಗ ಇಲ್ಲಿ ಆತನು ಆ ಒಂದು ಸಮಯದಲ್ಲಿ ಪೌಲನು ಪೇತ್ರನಿಗೆ ನೇರವಾಗಿ ಹೇಳುವಂತದ್ದು ಏನೆಂಬುದಾಗಿ ನೋಡುವಾಗ, ನೀನು ಮಾಡೋದು ತಪ್ಪು, ನೀನ್ ಮಾಡೋದು ಏನ್ ಮಾಡ್ತಿದ್ಯಾ ತಪ್ಪು. ಮಾತ್ರವಲ್ಲ ಅಲ್ಲಿ ಬಾರ್ನಬನ್ನು ಕೂಡ ನಾವು ನೋಡ್ತೇವೆ. ಅಲ್ಲಿ ಹೇಳುವಂತದ್ದು, ಇಲ್ಲಿ ಬಾರ್ನಬನಿಗೂ ಪೌಲನಿಗೂ ಸಮಸ್ಯೆ ಬಂದವರು ಬೇರೆ ಆದ್ರೂ ಕೂಡ ಇಲ್ಲಿ ಆತನ ಹೆಸರನ್ನ ಪೌಲನು ಹೇಳುವಂತದ್ದನ್ನ ನೋಡ್ತೇವೆ. ಅಂದ್ರೆ ಅವರು ಸಮಸ್ಯೆ ಬಂದು ಬೇರೆ ಆಗಿದ್ರು ಕೂಡ ಆ ಬಾರ್ನಬನ ಮೇಲೆ ಇರ್ತಕ್ಕಂತಹ ಒಂದು ಗೌರವವನ್ನ ಇಲ್ಲಿ ನಾವು ನೋಡ್ತೇವೆ. ಏನೆಂಬುದಾಗಿ ನೋಡುವಾಗ, ಪೇತ್ರನ ಜೊತೆ ಬಾರ್ನಬನು ಕೂಡ ಸೇರಿಕೊಂಡ ಎಂಬುದಾಗಿ. ಅಂದ್ರೆ ಇಲ್ಲಿ ಈ ಎಲ್ಲಾ ಸಮಸ್ಯೆಗಳು ಉಂಟಾದಂತಹ ಒಂದು ಕಾರಣದಿಂದ ಈ ಪೌಲನ್ ಏನ್ ಮಾಡ್ತಾ ಇದ್ದಾನೆ, ಈ ಗಲಾತ್ಯದವರಿಗೆ ಒಂದು ಪತ್ರಿಕೆಯನ್ನ ಬರೆಯಲೇಬೇಕಾದಂತಹ ಒಂದು ಸಂದರ್ಭ ಉಂಟಾಗಿದ್ದದನ್ನ ನಾವು ನೋಡ್ತೇವೆ. ಇಲ್ಲಿ ಈ ರೀತಿ ಸಮಸ್ಯೆಗಳು ತನ್ನ ಕುರಿತಾಗಿ 2 ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲ ಗಲಾತ್ಯ 1:10 ನಾವು ನೋಡ್ತೇವೆ ದೇವರನ್ನ, ಅದು ಒಂದು ವಾಕ್ಯ ಓದಿಕೊಳ್ಳೋಣ. ಗಲಾತ್ಯ 1:10 ಯಾಕೆಂದ್ರೆ ಇವನು ಇಷ್ಟು ಪ್ರಯಾಸ ಪಟ್ಟು ಸಭೆಯನ್ನ ಕಟ್ಟಿ, ಮಾತ್ರವಲ್ಲ ಅಲ್ಲಿ ಅನೇಕ ವಿಧದಲ್ಲಿ ತಮಗೆ ಇಷ್ಟ ಬಂದಂತ ರೀತಿಯಲ್ಲಿ ಜೀವಿಸುವ ಒಂದು ಸಂದರ್ಭದಲ್ಲಿ ಅವನಿರತಕ್ಕಂತಹ ಪೌಲನಿರತಕ್ಕಂತಹ ಒಂದು ಮನಸ್ಥಿತಿ, ಆತನ ಒಂದು ಸ್ಥಿತಿ ಆ ಒಂದು ಸಂದರ್ಭದಲ್ಲಿ ಎಂಬುದಾಗಿ ನೋಡುವಾಗ ಆತನ ಪ್ರಯಾಸ ಪಟ್ಟಂತ ಒಂದು ಕಾರ್ಯವನ್ನ ಆತನು ಇಲ್ಲಿ ತಿಳಿಸುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಸಮಯ ಆಯ್ತು. ದೇವರ ಚಿತ್ತವಾದರೆ ಮುಂದಿನ ದಿನದಲ್ಲಿ ಕರ್ತನ ಅವಕಾಶ ಕೊಟ್ರೆ ನಾವು ಕಲಿಯುವಂತವರಾಗಿರೋಣ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ.